सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ, ಶ್ರೀಕೃಷ್ಣ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರ್ತಿದ್ದಾರೆ, ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ ಅಂತ ನೋಡೋಣ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಈ ನವರಾತ್ರಿಲಿ ನೀವೇನು ಪೂಜೆ ಮಾಡಿದ್ರಿ, ಆ ಪೂಜೆಯ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಇದೆ. ಶ್ರೀಕೃಷ್ಣ ಆಗಿರಲಿ, ನಾರಾಯಣ ಆಗಿರಲಿ, ವಾಸುದೇವ ಆಗಿರಲಿ, ಕೃಷ್ಣ ನಾರಾಯಣ ವಾಸುದೇವ ಎಲ್ಲ, ವಿಷ್ಣು ಪಂಥ ಇರ್ಬೋದು, ಶೈವ ಪಂಥ ಇರ್ಬೋದು, ಅಥವಾ ಜಗಜ್ಜಗನ್ನಿನ ಜಗದ್ರಕ್ಷಕಿನ ಪೂಜೆ ಮಾಡೋರು ಇರ್ಬೋದು. ನೀವು ಶಿವನಾದರೂ ಪೂಜೆ ಮಾಡಿರಿ, ವಿಷ್ಣುನಾದರೂ ಪೂಜೆ ಮಾಡಿರಿ, ಬ್ರಹ್ಮನಾದರೂ ಪೂಜೆ ಮಾಡಿರಿ, ಲಕ್ಷ್ಮೀನಾದರೂ ಪೂಜೆ ಮಾಡಿರಿ, ದುರ್ಗೆನಾದರೂ ಪೂಜೆ ಮಾಡಿರಿ, ನಿಮ್ಮ ಜೀವನದಲ್ಲಿ ಯಾವುದಾದರೂ ಪೂಜೆ ಮಾಡಿರಿ. ಈ ನವರಾತ್ರಿಯ ದಿನಗಳಿಗೆ ಗುರುಪೂಜೆ ಕೂಡ ಮಾಡಿರಿ. ಆ ಪ್ರಾರ್ಥನೆ ಎಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಬೇಡಿಕೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ ನಿಮಗೆ ಒಂದು ಸಹಾಯ ಸಿಗುತ್ತೆ. ನಿಮ್ಮನ್ನು ಯಾರಾದರೂ ಸಹಾಯ ಕೇಳ್ಕೊಂಬಂದರೆ ಅವರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ತುಂಬ ಅದ್ಭುತವಾದಂಥ ಆತ್ಮಗಳು ಅಥವಾ ತುಂಬ ಅದ್ಭುತವಾದಂಥ ವ್ಯಕ್ತಿತ್ವ ಇರುವಂಥ ಆಗಿದ್ದೀರಾ. ಸೊ ಈ ಒಂದು ವಿಶೇಷವಾದಂಥ ದಿನದಲ್ಲಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಈ ತಿಂಗಳು ಅಕ್ಟೋಬರ್ ಇದೆ, 10ನೇ ತಾರೀಕು 11ನೇ ತಾರೀಕು. ಈ ತಿಂಗಳು ನಿಮ್ಮ ಮ್ಯಾನಿಫೆಸ್ಟೇಷನ್ನಿಗೆ ತುಂಬ ಅದ್ಭುತವಾದಂಥ ಸಮಯ ಇದೆ. ಆ ಸಮಯದಲ್ಲಿ ಏನೇ ಪ್ರಾರ್ಥನೆ ಮಾಡೋದಿದ್ರೂ ಮಾಡಿ, ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಹೊರೆ ಅಥವಾ ಹೆಚ್ಚಿನ ಸಮಸ್ಯೆಗಳನ್ನ ತಲೆ ಮೇಲೆ ಹಾಕ್ಕೊಳ್ತೀರಾ. ಸ್ಮೂತಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬದಲಾವಣೆನ ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ತಾ ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಗೆ ಯಾವ ರೀತಿ ಸಹಾಯ ಬೇಕೋ ಅದು ಸಹಾಯ ಸಿಗುತ್ತೆ. ಜೊತೆಗೆ ನೀವು ಮಾಡಿರುವಂಥ ದಾನ ಧರ್ಮಗಳು ಸೊ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೀಕ್ರೆಟಾಗಿ ಮಾಡಿ ಅನ್ನುವಂಥದ್ದು ಇದೆ. ಸೊ ಒಂದು ರೀಬರ್ತ್ ಎನರ್ಜಿ ಇದೆ. ಸಮಯ ಬದಲಾವಣೆಯನ್ನು ಕೇಳ್ತಾ ಇದೆ. ಪರಿಸ್ಥಿತಿ ಕೂಡ ನಿಮ್ಮಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದೆ. ಸೊ ಈ ಬದಲಾವಣೆ ನಿಮಗೆ ಸ್ಥಳ ಬದಲಾವಣೆ ಆಗಬಹುದು, ಜಾಗ ಬದಲಾವಣೆ, ಕೆಲಸದಲ್ಲಿ ಬದಲಾವಣೆ ಆಗಬಹುದು, ಕೆರಿಯರಲ್ಲಿ ಬದಲಾವಣೆ ಆಗಬಹುದು, ನಿಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಬಹಳಷ್ಟು ಜನರಲ್ಲಿ ಬದಲಾವಣೆ ಅನ್ನೋದು ಬರಬಹುದು. ಕರ್ತವ್ಯದ ಕರೆ ನಿಮ್ಮನ್ನು ಕರಿತಾ ಇದೆ. ನಿಮ್ಮ ಸೋಲ್ ಪರ್ಪಸ್ ನಿಮ್ಮನ್ನು ಕರಿತಾ ಇದೆ. ಈಗ ನೀವು ಹೊರಡುವಂಥ ಸಮಯ ಬಂದಿದೆ. ಎಲ್ಲರನ್ನೂ ಬಿಟ್ಟು ನೀವೆಲ್ಲೋ ಬೇರೆ ಕಡೆ ಹೋಗುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನದಲ್ಲಿ ಕೆಲವರಿಗೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನದಲ್ಲಿ ವ್ಯಕ್ತಿತ್ವದ ಬದಲಾವಣೆ ಆಗಬೇಕು ಅಂತ ಆಂಜನೇಯ ಕೂಡ ಹೇಳ್ತಿದ್ದಾರೆ. ಆಂಜನೇಯನ ಅಭಯ ಹಸ್ತಾ ಇದೆ. ನಾನು ಸ್ಥಿರವಾಗಿ ಕೂತಿದ್ದೀನಿ, ನೀನು ನನ್ನ ಹಾಗೆ ಸ್ಥಿರವಾಗಿ ಇರು. ಯಾವುದೇ ಅಂಜಿಕೆ ಭಯ ಬೇಡ. ನಾನು ನಿನ್ನೆಲ್ಲ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡ್ತೀನಿ. ನಿನ್ನ ಶತ್ರುಗಳು ನನ್ನ ಶತ್ರುಗಳು. ಸೊ ನನ್ನ ಕಂಟ್ರೋಲಲ್ಲಿ ಎಲ್ಲವೂ ಇದೆ, ಚಿಂತೆ ಮಾಡಬೇಡ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಸಮಸ್ಯೆ ಏನಿತ್ತು ಅದು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ಸಂಕ್ರಮಣ ಏನು ಬರುತ್ತೆ, ಸೊ ಆ ಸಂಕ್ರಮಣದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆನ ನೋಡಬಹುದು ನೀವು ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಕಮಂಡಲ ಖಾಲಿ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಸರಿಯಾದ ದೃಷ್ಟಿಕೋನ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಈಕ್ವಲ್ ವಿಷನ್ ಇಟ್ಕೊಳ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಸ್ವಲ್ಪ ತೊದಲಾಯಿತು. ಸಮಾನ ದೃಷ್ಟಿಕೋನ ಬಹಳಷ್ಟು ವಿಚಾರಗಳಲ್ಲಿ ಇರಬೇಕು. ಯಾರ ಮೇಲೂ ಯಾರು ಕೀಳು, ಯಾರು ಸರಿ, ಯಾರು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದು ಇಂಪಾರ್ಟೆಂಟ್ ಅಲ್ಲ, ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿನ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಮತ್ತು ನೀವು ಎಲ್ಲನೂ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಜಡ್ಜ್ಮೆಂಟ್ ಕೊಡೋದಕ್ಕೆ ಭಗವಂತ ಇದ್ದಾನೆ. ಅವನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಲಿ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಎಲ್ಲರಿಗೂ ತೀರ್ಪನ್ನು ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಬಹಳಷ್ಟು ಬದಲಾವಣೆನ ನೀವು ನೋಡ್ತೀರಾ. ಆಗಲೇ ಹೇಳ್ದಂಗೆ ನಿಮ್ಮ ದಾರಿದ್ರ್ಯದ ದಿನಗಳು ಮುಗೀತು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ದಿನಗಳು, ಸಮೃದ್ಧಿಯ ದಿನಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನರ ಜೀವನದಲ್ಲಿ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ರಾಜಕೀಯವಾಗಿ ಒಂದಷ್ಟು ಏರುಪೇರುಗಳು ಆಗುತ್ತೆ, ಬಟ್ ಸಮತೋಲನ ಮಾಡಿಕೊಂಡಿದ್ದೆ ಆದರೆ, ಕಂಟ್ರೋಲ್ ಮಾಡಿದೆ ಆದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಕಾರ್ಮೋಡ ಕವಿದು ಹೊಸ ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕತ್ತಲೆಯಿಂದ ಬೆಳಕಿನೆಡೆಗೆ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಲೈಫ್ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಯೋಗದಲ್ಲಿ ಒಂದು ಮಹತ್ತರವಾದಂಥ ಸಾಧನೆ ಆಗುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂಥದ್ದು ಇದೆ. ಕಂಡು ಕಾಣದ ಹಾಗೆ ಇರುವಂಥ ಶತ್ರುಗಳ ಭಯ ದೂರ ಆಗಬೇಕು ಅನ್ನೋದು ಕೂಡ ಇದೆ. ಚಿಂತೆ ಬೇಡ, ನಿನ್ನ ಹಿಂದೆ ಸಾಕಷ್ಟು ಚಿನ್ಮಯರಿದ್ದಾರೆ. ಅಂದರೆ ಚಿಂತೆ ಯಾಕೆ ಚಿನ್ಮಯನಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಭಗವಂತ ಇದ್ದಾನೆ. ಸೊ ಬಹಳಷ್ಟು ರೂಪಗಳಲ್ಲಿ ಭಗವಂತ ನಿಮಗೆ ರಕ್ಷೆಯಾಗಿ ಸಾಕ್ಷಿಯಾಗಿ ನಿಂತಿದ್ದಾನೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಭಗವಂತನ ಸಾಕ್ಷಿ ಇದೆ. ಹಾಗಾಗಿ ಮನಸ್ಸಿಗೆ ಘಾಸಿ ಮಾಡ್ಕೊಳ್ತೀರಾ. ಸಾಕಷ್ಟು ಯಶಸ್ಸನ್ನು ನೋಡ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ನಿಮ್ಮ ಈ ಪ್ರಯಾಣ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಈ ಜನ್ಮದ ಉದ್ದೇಶದಲ್ಲಿ ಒಂದು ಪ್ರಮುಖವಾದಂಥ ಉದ್ದೇಶ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಿಮ್ಮಿಂದ ಒಂದಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಅವರಿಗೆ ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನ ಅಥವಾ ಒಂದಷ್ಟು ಮುಕ್ತಿಯ ಕಾರ್ಯಗಳಿರ್ಬೋದು, ಅಥವಾ ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸುವಂಥ ಕಾರ್ಯಗಳಿರಬಹುದು. ಇದನ್ನು ನೀವು ಮಾಡಬೇಕಾಗಿದೆ, ಮಾಡ್ತಿದ್ದೀರಾ, ಮುಂದಕ್ಕೂ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಯ ಹುಡುಕಾಟದಲ್ಲಿ ಇರೋರಿಗೆ ಆ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಇದೆ. ಸೊ ಸೂಪರ್ ಸೋಲ್ ನಿಮಗೆ ಒಂದು ಒಳ್ಳೆಯ ಹುಡುಗ ಸಿಕ್ಕಿ ವಿವಾಹ ಆಗುವಂಥ ಸಾಧ್ಯತೆ ಇದೆ. ಯಾರು ಸಿಂಗಲ್ ಆಗಿ ಮೇಲ್ ಪರ್ಸನ್ ಇದ್ದಾರೋ ಅವರಿಗೆ ಹುಡುಗಿ ಸಿಕ್ಕಿ ವಿವಾಹ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಭಗವಂತನಿಯ ಪಾದಕ್ಕೆ ಸೇರಬೇಕಾಗಿರುವಂಥ ಒಂದು ಮುತ್ತಿನ ಹಾರನ ಬಂಡೆಗಳ ಕೆಳಗೆ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಅದು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಈ ಮಾಹಿತಿ ಗೊತ್ತಿಲ್ಲ ನನಗೆ, ಬಟ್ ಆ ಥರದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಪಾದ ಸೇರಬೇಕು. ಅದು ಕೆಟ್ಟ ವಸ್ತುಗಳಿಗೆ ಅಥವಾ ಕೆಟ್ಟವರ ಕೈಗೆ ಸೇರಬಾರ್ದು. ಅದು ಭಗವಂತನ ಪಾಲಿನ ವಸ್ತು ಅನ್ನುವಂಥದ್ದು ಇಲ್ಲಿ ಇದೆ. ಅದು ಭಗವಂತನಿಗಷ್ಟೇ ಮೀಸಲು ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೇ ಇದ್ರೂ ಭಗವಂತ ನಿಮ್ಮನ್ನು ನೋಡ್ತಾ ಇದ್ದಾನೆ ಅನ್ನುವಂಥದ್ದು ಇದೆ. ಯಾಕೋ ಗೊತ್ತಿಲ್ಲ, ಭಗವಂತನ ಕಣ್ಣುಗಳಲ್ಲಿ ನೀರಾಡ್ತಾ ಇರೋ ಹಾಗೆ ನನಗೆ ಅನ್ನಿಸ್ತಾ ಇದೆ. ಭಗವಂತನ ಕಣ್ಣಲ್ಲೂ ಕಣ್ಣೀರು ಬರ್ತಿದೆ ಅಂತ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಭಗವಂತ ನಿಮ್ಮ ಹಾಗೆಯೇ ಎಮೋಷ್ನಲ್ ಆಗಿಬಿಟ್ಟಿರ್ಬೋದು, ಬಟ್ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಟೈಮ್ ಆಫ್ ಡೆತ್ ಅಂತ ಹೇಳ್ತಾ ಇದೆ. ಇದು ಪ್ರಳಯ ಕಾಲದ ಸೂಚನೆ ಕೂಡ ಇರ್ಬೋದು, ಅಥವಾ ಒಂದಷ್ಟು ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಬದಲಾವಣೆ, ಅಥವಾ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ, ಅಥವಾ ನಿಮ್ಮ ಆರೋಗ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ, ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಬದಲಾವಣೆ, ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಎಲ್ಲವೂ ತನ್ನಲ್ಲೇ ಲೀನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರುವಂಥ ಭಗವಂತ ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡ್ತಾರೆ ಅನ್ನುವಂಥದ್ದು ಇದೆ. ಯಶಸ್ಸು ತಂದುಕೊಡೋದ್ರ ಜೊತೆಗೆ ಭಗವಂತ ನಿಮಗೆ ಒಂದಷ್ಟು ಜ್ಞಾನನ ಕೊಡ್ತಾ ಇದ್ದಾರೆ. ಗೀತೆಯ ಉಪದೇಶನ ಕೇಳ್ತೀರಾ ಅನ್ನುವಂಥದ್ದು ಇದೆ. ವಿರಾಟ್ ರೂಪದಲ್ಲಿ ಎಲ್ಲವನ್ನೂ ಕೂಡ ತನ್ನೊಳಗೆ ಲೀನ ಮಾಡಿಕೊಳ್ಳುವಂಥ ಭಗವಂತ ನಿಮ್ಮ ಸಮಸ್ಯೆಗಳನ್ನು ಕೂಡ ತನ್ನೊಳಗೆ ಲೀನ ಮಾಡಿಕೊಳ್ತಾನೆ. ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಏನೋ ಒಂದು ಸಮಥಿಂಗ್ ವಿಲ್ ಎಂಡ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಲ್ಯಾಂಪ್ ಆಫ್ ನಾಲೆಜ್ ಅಂತ ಇದೆ. ಸೊ ಹೀಗೆ ನಿಮ್ಮ ಜ್ಞಾನನ ಬೆಳಗಿಸ್ತಾ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೆಯ ಉತ್ತಮ ಅಂಶಗಳು, ಉತ್ತಮ ವಿಚಾರಧಾರೆಗಳು ನಿಮ್ಮಲ್ಲಿ ಇದೆ. ಇದನ್ನು ಎಲ್ಲರಿಗೂ ಹಂಚಿ ಅನ್ನುವಂಥದ್ದು ಇದೆ. ಗುರುಗಳ ಆಶೀರ್ವಾದನ ಪಡ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಗುರುಕುಲನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಸಮಯ ಏನೇ ಸಮಸ್ಯೆ ಬಂದರೂ ಗಟ್ಟಿಯಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಇನ್ಮೂವಬಲ್ ಹಿಮಾಲಯ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಕೆರಿಯರ್ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನದಿ ಪ್ರವಾಹಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ.
ಮುಂದಿನ ದಿನಗಳಲ್ಲಿ ಕಾಶಿಯಿಂದ ನದಿ ಹರಿದು ಬೆಂಗಳೂರು ಮಹಾನಗರ ಸೇರುವಂಥ ಸಾಧ್ಯತೆ ಇದೆ. ತಾನಾಗಿ ಹರ್ಕೊಂಬಂದು ಸೇರ್ತಾಳೆ. ಇದು ಕಲಿಯುಗದ ಸತ್ಯ ಇದೆ ಅನ್ನುವಂಥದ್ದು ಇದೆ. ಎಲ್ಲಿಂದ ಬರ್ತಾಳೆ, ಹೇಗೆ ಬರ್ತಾಳೆ, ಇದು ನನಗೆ ಇಲ್ಲಿ ಗೊತ್ತಾಯಿತು. ಬಟ್ ಹೇಳೋದಕ್ಕೆ ನನಗೆ ಯಾಕೋ ಮನಸ್ಸು ಬರ್ತಿಲ್ಲ. ಒಂದು ಸ್ವಲ್ಪ ಭಯ ಆಗ್ತಾಯಿದೆ. ಅದಕ್ಕೆ ಭಯ ಆಗ್ತಾಯಿದೆ ನನಗೆ, ಅದಕ್ಕೆ ಹೇಳ್ತಾ ಇಲ್ಲ. ಸೊ ಎಸ್, ಮುಂದಿನ ದಿನಗಳಲ್ಲಿ ಆ ಥರದ್ದು ಸಾಧ್ಯತೆ ಇದೆ. ಭಗವಂತ ಎಲ್ಲವೂ ಕೂಡ ನಗ್ನಗ್ತಾ ನೋಡ್ತಾ ಇದ್ದಾನೆ. ಸೊ ನಾ ಸೃಷ್ಟಿ ಮಾಡಿರೋದೇ ಹೀಗೆ, ಇದರ ಆರಂಭ ಅಂತ್ಯ ಎಲ್ಲವೂ ಕೂಡ ಹೀಗೆ ಇರುತ್ತೆ. ನೀನೇನು ಪ್ರಯತ್ನ ಪಡ್ತೀಯೋ ಪಟ್ಕೋ, ಅದನ್ನು ನಾನು ಹೇಗೆ ಮುಂದುವರಿಸ್ಬೇಕು, ಹೇಗೆ ಅದನ್ನು ಸಮಾಪ್ತಿ ಮಾಡಬೇಕು, ಇದು ನನಗೆ ಗೊತ್ತಿದೆ. ಸೊ ದೀಪದ ಮುಂದೆ ಎಷ್ಟು ಜೋರಾಗಿ ಆಟ ಆಡಲಿಕ್ಕೆ ಸಾಧ್ಯನೋ ಅಷ್ಟು ಜೋರಾಗಿ ಹುಳ ಆಟ ಆಡುತ್ತೆ. ಆದರೆ ಅದಕ್ಕೇನು ಗೊತ್ತು, ಆ ಬೆಂಕಿ, ಆ ದೀಪ ಯಾರನ್ನು ನಿಮ್ಗೆ ಗೊತ್ತಿದೆ. ಸೊ ಭಗವಂತನ ಮಾತು ಈ ರೀತಿ ಇದೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಹೆಚ್ಚು ಹಾರಾಟ ಮಾಡ್ದಿರ ಭಗವಂತನಿಗೆ ಶರಣಾಗತಿನ ಹೊಂದಿ ಎನ್ನುವಂಥದ್ದು ಇದೆ. ಜೊತೆಗೆ ಸೋರ್ಸ್ ಆಫ್ ಆಲ್ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲನ ಮಾಡಿಕೊಡ್ತಾರೆ ಭಗವಂತ, ಕೃಷ್ಣ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮ್ಯಾರೇಜ್ ಲೈಫ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಈ ವರಮಹಾಲಕ್ಷ್ಮಿ ಹಬ್ಬದಿಂದ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಬದಲಾವಣೆಗಳು ಅಥವಾ ನಿಮಗೆ ಸಿಕ್ಕಿರುವಂಥ ಆಶೀರ್ವಾದಗಳು ನಾ ಭೂತೋ ನಾ ಭವಿಷ್ಯತಿ, ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಇದುವರೆಗೂ ಭೂಮಿ ಮೇಲೆ ಯಾರಿಗೂ ಸಿಕ್ಕಿಲ್ಲ, ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅಷ್ಟು ಆಶೀರ್ವಾದ ನಿಮಗೆ ಸಿಕ್ಕಿದೆ. ನಿಮ್ಮ ಪ್ರತಿಯೊಂದು ಮಾತು ಭಗವಂತನ ಪಾದಕ್ಕೆ ಮುಟ್ಟಿದೆ, ಭಗವಂತನ ಮನಸ್ಸಿಗೆ ಮುಟ್ಟಿದೆ, ಭಗವಂತನಿಂದ ಆಶೀರ್ವಾದ ಕೂಡ ಸಿಕ್ಕಿದೆ. ಸೊ ಎಲ್ಲವನ್ನು ಕೂಡ ಕೃತಜ್ಞತಾಪೂರ್ವಕವಾಗಿ ಸ್ವೀಕಾರನ ಮಾಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಮಥುರಾಧೀಶನ ದರ್ಶನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಮಥುರೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎಷ್ಟು ಬಂಡೆಗಳು ಹಾಕಿ ಮುಚ್ಚಿದ್ರೆ ಏನು, ಸೊ ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಅದೆಲ್ಲವೂ ಕೂಡ ಜಲಾವೃತ ಆಗಬೇಕು, ಆಗತ್ತೆ ಅದು ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ಸ್ಥಳದಿಂದ ಭಗವಂತನೇ ಬಂದು ಇಲ್ಲಿ ಯಾರನ್ನು ಭೇಟಿ ಮಾಡಿ ಹೋಗ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಗೋವರ್ಧನ ಗಿರಿ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆನ, ಚಮತ್ಕಾರಗಳನ್ನ ನೋಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಗಂಗಾಧರೇಶ್ವರನ ಆಶೀರ್ವಾದ ಕೂಡ ಇದೆ. ಸೊ ಪೂರ್ವಜರ ಒಂದಷ್ಟು ಮುಕ್ತಿ ಕಾರ್ಯ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಆಗಲೇ ಹೇಳ್ದಂಗೆ ಕಾಶಿಯಿಂದ ಬೆಂಗಳೂರಿಗೆ ತಾಯಿ ಬರುವಂಥ, ಗಂಗಾಮಾತೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಸರಸ್ವತಿ ನದಿ, ಗಂಗೆ ಇಬ್ಬರು ಕೂಡ ಕೂಡಿ ಬರುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ಬಿಡೋಣ. ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶತ್ರುಗಳನ್ನ ನಿಗ್ರಹ ಮಾಡಿಕೊಡು ಭಗವಂತ ಅಂತ ಖಂಡಿತವಾಗ್ಲೂ ನಿಗ್ರಹ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಒಬ್ಬ ಟ್ರೂ ಲೀಡರ್ ಥರ ನೀವು ನಿಮ್ಮ ಮುಂದಿನ ಜೀವನನ ನಡೆಸಬೇಕಾಗಿದೆ. ಸೊ ಹಾಗಾಗಿ ರೆಡಿಯಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಶಿವನ ಮಾರ್ಗದರ್ಶನ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪೂರ್ವಜರೆಲ್ಲರೂ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮತ್ತು ತುಂಬ ದೂರದ ಪ್ರಾಣಿ ಪಕ್ಷಿಗಳು ಮತ್ತು ಬಹಳಷ್ಟು ದೂರದಿಂದ ಒಂದಷ್ಟು ಪಕ್ಷಿಗಳು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ವಿಶೇಷ ಅನಿಸಿದ್ರು ನಿಜ ಇದೆ. ಇದೊಂದು ಪಕ್ಷಿ ಪ್ರಾಣಿಗಳ ಸಂಕುಲ ಏನಿದೆ ಅದು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರುತ್ತೆ ದೂರದಿಂದ ಅನ್ನುವಂಥದ್ದು ಇದೆ. ಏನೋ ನನಗೆ ಇಲ್ಲಿ ದೂರದ ಪ್ರಯಾಣ, ಎಚ್ಚರಿಕೆ ಅನ್ನುವಂಥದ್ದು ಇದೆ. ನಿಮಗೆ ಮಾರ್ಗದರ್ಶಕರಾಗಿ ಪಕ್ಷಿರಾಜ ಇರ್ತಾರೆ ಅನ್ನುವಂಥದ್ದು ಇದೆ. ಯಾವುದೋ ನೀರಿನ ಒಳಹರಿವು ಕಮ್ಮಿ ಆಗ್ತಾ ಇದೆ, ಎಚ್ಚರ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನೀರು ಕಡಿಮೆ ಆಗ್ತಿದೆ, ಎಚ್ಚರ ವಹಿಸಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಒಂದಷ್ಟು ವಿಚಿತ್ರವಾದಂಥ ಲೋಕದಿಂದ ಬಂದಂಥ ವ್ಯಕ್ತಿಗಳು ಅಂತ ಕರೆಯೋದು, ಪ್ರಾಣಿಗಳು ಅಂತ ಕರೆಯೋದು, ಅಥವಾ ಏಲಿಯನ್ಸ್ ಅಂತ ಕರೆಯೋದು ಗೊತ್ತಿಲ್ಲ. ಅವರು ಇನ್ನೂ ಹೆಚ್ಚು ನದಿ ಪ್ರಾಂತ್ಯಗಳಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಉದ್ದ ಮನುಷ್ಯರು ಕೂಡ ಭೂಮಿ ಮೇಲೆ ಬರುವಂಥ ಮನುಷ್ಯರು, ಏಲಿಯನ್ಸು ನಂಗೆ ಗೊತ್ತಿಲ್ಲ,
ಅವರು ದೈತ್ಯಾಕಾರದ ಅಲ್ಲಿ ಅತಿ ಹೆಚ್ಚು ಎತ್ತರ ಇರುವಂಥ ವ್ಯಕ್ತಿಗಳು ಕೂಡ ಭೂಮಿ ಮೇಲೆ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೊಲದಲ್ಲಿ ಮೊಬೈಲ್ ಟವರ್ ಅಥವಾ ಸಮಥಿಂಗ್ ಏನೋ ಕರೆಂಟಿಂದು ಮೊಬೈಲ್ದು ಅಥವಾ 5G ಈ ಥರದ್ದೇನೋ ಹಾಕ್ಸೋದಿದ್ರೆ ಹಾಕಿಸ್ಬೇಡಿ. ಅಲ್ಲಿ ಒಂದು ಪೂರ್ಣ ವಿಶಿಷ್ಟವಾದಂಥ ಪಕ್ಷಿ ಸಂಕುಲ ಇದೆ, ಅದೆಲ್ಲವೂ ನಾಶ ಹೊಂದುತ್ತೆ. ಹಾಗಾಗಿ ಆ ಜಾಗದಲ್ಲಿ ಅವರೆಷ್ಟೇ ದುಡ್ಡು ಕೊಟ್ಟರು ಅದನ್ನು ಹಾಕಿಸ್ಬೇಡಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಶಿವನ ಆಶೀರ್ವಾದ ನಿಮಗೆ ಖಂಡಿತ ಲಭಿಸುತ್ತೆ. ಗುರುವಿನಿಂದ ನಿಮಗೆ ಒಂದು ಏನು ಆಸೆ ಪಟ್ಟಿದ್ರಿ, ಒಂದು ಜಪಮಣಿ ಬೇಕು ಅಂತ ಜಪಮಣಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ವನದುರ್ಗೆಯ ಆಶೀರ್ವಾದ ಇದೆ. ವನದುರ್ಗೆಯಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಕೂಡ ಆಗುತ್ತೆ. ಇಲ್ಲಿ ನನಗೆ ಕಾಡಿನಲ್ಲಿರುವಂಥ ಮಾರಮ್ಮ ದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಈಗ ತಾಯಿ ಪ್ರಯಾಣ ಬೆಳೆಸಿದಾಳೆ, ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲನ ಮಾಡಿಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಚಾಮುಂಡೇಶ್ವರಿ ನಂಜುಂಡೇಶ್ವರ ಭೇಟಿ ಅಂತ ಏನು ಕೇಳಿಸ್ತಾ ಇದೆ ಇಲ್ಲಿ, ನನಗೆ ಅದ್ರ ಬಗ್ಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ಬಟ್ ಸಮಥಿಂಗ್ ಏನೋ ಬಿರುಗಾಳಿ ಬೀಸೋದ್ರಲ್ಲಿ ಇದೆ, ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾಕೃತಿಕ ಬದಲಾವಣೆ ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ದೇವಿನ ಅಥವಾ ದೇವರನ್ನ ತೊಂದರೆ ಮಾಡುವಂಥ ಒಂದಷ್ಟು ಕುಟುಂಬಗಳು ಅಥವಾ ಒಂದಷ್ಟು ವ್ಯಕ್ತಿಗಳು ಹಿಂಬಾಲಿಸ್ತಾ ಇದ್ದಾರೆ, ದೇವಿನ ತೊಂದರೆ ಮಾಡ್ತಿದ್ದಾರೆ. ಇವರಿಗೆ ಹೆಚ್ಚಿನ ಒಂದು ಕಠಿಣವಾದಂಥ ನಿರ್ಧಾರನ, ಒಂದಷ್ಟು ಶತ್ರುಗಳು ಹೆಚ್ಚಿನ ಒಂದು ತೊಂದರೆನ ಮಾಡ್ತಿದ್ದಾರೆ. ಸತ್ಯ ಸೋಲುವಂಥ ಸಾಧ್ಯತೆ ಇದೆ, ಸತ್ಯ ತಲೆ ತಗ್ಗಿಸುವಂಥ ಸಾಧ್ಯತೆ ಇದೆ. ಸತ್ಯ ಯಾವತ್ತೂ ತಲೆ ತಗ್ಗಿಸಬಾರ್ದು, ಸತ್ಯ ಯಾವತ್ತೂ ನೇರವಾಗಿ ಇರಬೇಕು, ಸತ್ಯವಾಗಿಯೇ ಇರಬೇಕು. ಸತ್ಯದ ಹಾದಿಲಿ ನಡೀತಾ ಇರುವಂಥವರಿಗೆ ಅಥವಾ ಸತ್ಯನೇ ಆಶ್ಚರ್ಯ ಪಡುವಂಥ ರೀತಿಲಿ ಸತ್ಯಮೇವ ಜಯತೆ ಅನ್ನೋದು ಎಲ್ಲೋ ಮರೆಯಾಗಿ ಹೋಗ್ಬಿಡಬಹುದೇನೋ ಅನ್ನುವಂಥದ್ದೊಂದು ಅಪಾಯ ಕಾಣಿಸ್ತಾ ಇದೆ. ಶತ್ರುಗಳು ಸುಳ್ಳನ್ನು ರಾರಾಜಿಸೋ ಹಾಗೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಇದೆ. ಬಟ್ ಹೆಚ್ಚಿನ ಚಿಂತೆ ಬೇಡ. ಸೊ ಭಗವಂತ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಧರ್ಮಸ್ಥಳ ಮಂಜುನಾಥನಿಗೆ ಹರಕೆ ಹೊತ್ತಂಥ ಒಂದು ದಂಪತಿ ಮಾಡಿರುವಂಥ ಅವಘಡಗಳಿಂದ ಸಾಕಷ್ಟು ತೊಂದರೆ ಆಗ್ತಿದೆ. ಆ ಹರಕೆನ ತೀರ್ಸ್ಕೊಂಬನ್ನಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಉತ್ತರ ಭಾರತದಲ್ಲಿ ಮತ್ತು ಒಂದಷ್ಟು ಶೈಲೇಂದ್ರ ಅಂತ ಕೇಳಿಸ್ತಾ ಇದೆ, ಸಮಥಿಂಗ್ ಆ ಒಂದು ಜಾಗದಲ್ಲಿ ಹೆಚ್ಚಿನ ಪ್ರಳಯ ಆಗುವಂಥದ್ದು, ಅಗ್ನಿ ಪರ್ವತ ಸಿಡಿಯುವಂಥ ಸಾಧ್ಯತೆಗಳು ಇದೆ. ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಶತ್ರುಗಳು ಸುತ್ತುವರ್ತಿದ್ದಾರೆ. ಸೊ ನೀವೊಬ್ಬರೇ ಇಲ್ಲಿ ಹೋರಾಟ ಮಾಡ್ತಿದ್ದೀರಾ, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಕಾನ್ಫಿಡೆನ್ಸು ಇದೆ, ಓವರ್ ಕಾನ್ಫಿಡೆನ್ಸು ಇದೆ, ಅದೆರಡೂ ಸಾಕಾಗ್ತಾ ಇಲ್ಲ ನಿಮಗೆ. ಸೊ ಇನ್ನು ಹೆಚ್ಚಿನ ಒಂದು ಭದ್ರತೆಯ ಅಗತ್ಯ ನಿಮಗೆ ಇದೆ. ಸ್ವಲ್ಪ ಹೆಚ್ಚಿನ ಗಮನ ಇರಲಿ. ಸುತ್ತಮುತ್ತ ಶತ್ರುಗಳು ರೆಡಿ ಟು ವಾರ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ಈ ಯಾಮಾರಿಸಿ ನಿಮ್ಮ ಮೇಲೆ ತಂತ್ರಗಾರಿಕೆ, ಮಂತ್ರಗಾರಿಕೆ, ಯಂತ್ರಗಾರಿಕೆ ಜೊತೆಗೆ ಡೈರೆಕ್ಟ್ ವಾರ್ ಕೂಡ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನ ಇರಲಿ ಅನ್ನುವಂಥದ್ದು ಇದೆ. ನಿಮ್ಮ ರಕ್ಷೆಗೆ ಯಾರಿದ್ರೋ ಅವರನ್ನ ಅಥವಾ ಅವರಿಗೆ ತೊಂದರೆ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ರಕ್ಷೆ ಹಾಕ್ತಿದ್ದವರಿಗೆ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆ ಅಥವಾ ನಿಮ್ಮ ರಕ್ಷಕರು ಇನ್ನು ಮುಂದೆ ಇಲ್ಲವಾಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಸಿಂಗಲ್ ಹ್ಯಾಂಡಾಗಿ ನೀವು ಫೈಟ್ ಮಾಡಬೇಕು, ರೆಡಿಯಾಗಿರಿ. ಬಟ್ ಭಗವಂತ ಇದ್ದಾನೆ ಪ್ರೊಟೆಕ್ಷನ್ ಮಾಡೋದಕ್ಕೆ. ನಿಮಗೆ ಲಕ್ಷ್ಮೀ ನರಸಿಂಹರ ಆಶೀರ್ವಾದ ಇದೆ, ಪ್ರಹ್ಲಾದ ನರಸಿಂಹರ ಆಶೀರ್ವಾದ ಇದೆ. ಸೊ ಅವರು ನಿಮಗೆ ಯಾವಾಗಲೂ ಆಶೀರ್ವಾದನ ಮಾಡ್ತಾರೆ, ನಿಮ್ಮ ಶತ್ರುಗಳನ್ನ ಅವರು ನಿಗ್ರಹ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಶತ್ರು ನಾಟಕ ಮಾಡ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ ಇಲ್ಲಿ. ಬಟ್ ಆ ಥರ ಅಲ್ಲ. ಮತ್ತು ದೈವದ ಬಾಯಿ ಬಂಧ ಮಾಡಿದ್ದಾರೆ, ನರಸಿಂಹ ಸ್ವಾಮಿಯ ಬಾಯಿ ಬಂಧನದಲ್ಲಿ ಇದೆ. ಸಾರಿ, ಆ ಬಂಧನನ ತೆಗಿರಿ ಅನ್ನುವಂಥದ್ದು ಇದೆ. ಆ ಬಂಧನ ತೆಗೆದುಬಿಟ್ಟು ಇನ್ನಷ್ಟು ಮಾಹಿತಿ ಪಡ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಸ್ನೇಹನ ದ್ವೇಷನ ಅನ್ನೋರ ಮಧ್ಯೆ ಸೊ ಇದು ಯಾವಾಗಲೂ ಮುಗಿದೇ ಇರುವಂಥ
ಒಂದು ಕತೆ. ಸೊ ಅವರು ಇಬ್ಬರೂ ಕಾಂಪ್ರಮೈಸಿಗೆ ಯಾವತ್ತೂ ಕೂಡ ಬರೋದಿಲ್ಲ. ಸೊ ನೋಡೋರಿಗೆ ಒಂದು ಚಂದದ ಆಟ ಆಗಿದೆ ಇದು ಅಷ್ಟೇ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀ, ಗಣೇಶ, ಸರಸ್ವತಿ 3 ಜನರ ಆಶೀರ್ವಾದನ ನೀವು ಪಡ್ಕೊಂಡಿದ್ದೆ ಆದರೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಪ್ರಶಾಂತವಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸ್ತ್ರೀ ಕುಲಕ್ಕೆ ಏನು ಅವಮಾನ ಮಾಡಿದ್ರಿ ಇದರ ಫಲನ ಅನುಭವಿಸ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೂಜಾಟ ನಿಮ್ಮನ್ನು ನಾಶಪಡಿಸದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಭಗವಂತ ಕೂಡ ನಿಮ್ಮ ರಕ್ಷಣೆಗೆ ಬರ್ದಿರೋ ಹಾಗೆ ಅವಮಾನ ಮಾಡಬೇಕು ಅಂತ ಪ್ರಯತ್ನನ ಪಟ್ಟಿದ್ದಾರೆ. ಭಗವಂತನವ್ರಿಗೂ ನಿಮ್ಮ ಪ್ರಾರ್ಥನೆ ತಲುಪಬಾರ್ದು, ಭಗವಂತನಿಂದ ನಿಮಗೆ ಆಶೀರ್ವಾದ ಸಿಗಬಾರ್ದು, ಈ ಥೀಮಲ್ಲಿ ಸಮಸ್ಯೆನ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಅಗತ್ಯ ಇರೋರು ಹೋಮನ ಮಾಡ್ಕೊಳ್ಳಿ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಹಾಗಾಗಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಸೀಕ್ರೆಟ್ಸ್ ಗೊತ್ತಾಗುವಂಥ ಸಾಧ್ಯತೆಗಳು ಇದೆ ಮುಂದಿನ ದಿನಗಳಲ್ಲಿ. ಜೊತೆಗೆ ಯಾವುದೋ ಒಂದು ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ರಿಲೇಷನ್ಶಿಪ್ ಯಾರ್ದು ಎಂಡ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ ಆಂಜನೇಯಂದು. ಆಂಜನೇಯ ಏನು ಹೇಳ್ತಾರೆ ನೋಡೋಣ. ಸೊ ಬಾಟಮ್ ಆಫ್ ದಿ ಡೆಕ್ ಟ್ರೂ ಪರ್ಪಸ್ ಅಂತ ಇದೆ. ಸೊ ನಿಜವಾದ ಸೋಲ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಡಿವೈನ್ ಪ್ಲ್ಯಾನ್, ನಿಮ್ಮ ಪ್ಲ್ಯಾನ್ ಪ್ರಕಾರ ಮುಂದಿನ ಜೀವನ ನಡೆಯೋದಿಲ್ಲ. ಮುಂದಿನ ಜೀವನ ಭಗವಂತ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದ್ರ ಪ್ರಕಾರ ಕೂಡ ನಡೆಯುತ್ತೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಬಿ ಅಡ್ಯಾಪ್ಟಬಲ್ ಅಂತ ಇದೆ. ಸೊ ಎಲ್ಲವೂ ಕೂಡ ಉಪಯೋಗಿಸ್ಕೊಳ್ಬಹುದು, ಎಲ್ಲವನ್ನು ಕೂಡ ಸಿಚುವೇಶನ್ಗೆ ತಕ್ಕಂತೆ ಒಂದು ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಸಾಧ್ಯತೆ ಇದೆ. ಆಯಾ ಸಿಚುವೇಶನ್ ನಿಮ್ಮನ್ನು ಹೇಗೆ ಕನ್ವರ್ಟ್ ಆಗಲಿಕ್ಕೆ ಅಥವಾ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೇಳುತ್ತೋ ಆ ರೀತಿ ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಂಜನೇಯನ ಸ್ತೋತ್ರ ಪಾರಾಯಣ ಮಾಡಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಜವಾದ ಭಕ್ತನಿಗೆ ಯಾವುದೇ ಭಯ ಬೇಡ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನೀವು ಹೇಗೆ ಬದ್ಧರಾಗಿರ್ತೀರೋ ಭಗವಂತನಿಗೆ, ನೀ ಹೇಳಿದ್ನ ಮಾಡ್ತೀನಿ ಅಂತ ಹಾಗೆ ಮಾಡ್ತಾ ಹೋಗಿ. ಭಗವಂತನ ಮಾರ್ಗದರ್ಶನ ಇಲ್ದಿರ ಏನು ಮಾಡಬೇಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ. ಬೂಂದಿ, ಲಡ್ಡು, ಬೆಲ್ಲ, ಬಾಳೆಹಣ್ಣು ಸಮರ್ಪಣೆ ಮಾಡಿ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಆ್ಯಕ್ಷನ್ ತಗೊಳ್ಳಿ. ಈಗ ನೀವು ಒಂದು ರೀತಿ ಇನ್ಸ್ಪೈರಿಂಗ್ ಎನರ್ಜಿಲಿ ಇದ್ದೀರಾ. ಎಂಥದ್ದೇ ಸಮುದ್ರ ಆದರೂ ದಾಟೋದಕ್ಕೆ ನೀವು ರೆಡಿ ಇದ್ದೀರಾ. ಸೊ ಧೈರ್ಯವಾಗಿ ಮುಂದುವರಿರಿ, ಸಾಕಷ್ಟು ಒಳ್ಳೆಯದಾಗತ್ತೆ. ನಿಮ್ಮ ಈ ಒಂದು ಮಾರ್ಗದರ್ಶನ ಬಹಳಷ್ಟು ಜನರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳಿತನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಗೋಲ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಹೊಸ ಸೇತುವೆ ಸಮುದ್ರಕ್ಕೆ ಕಟ್ಟುವಂಥ ಪ್ರಯತ್ನಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಆ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ್ರೆ ಮಧ್ಯ ಗ್ಯಾಪ್ ಇರಲಿ ಅಂತ ಹೇಳ್ತಾ ಇಲ್ಲೊಂದು ಸಲಹೆ ಇದೆ. ಅದು ನಂದಲ್ಲ, ಇಲ್ಲಿ ಕೊಟ್ಟಿರುವಂಥದ್ದು. ಸಣ್ಣ ಗ್ಯಾಪ್ ಬಿಟ್ಟು ಕಟ್ಟಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನ ಪಾದದ ಮೇಲೆ ನಿಮ್ಮ ಶಿರನ ಇಟ್ಟು ಮನಸ ಸ್ಮರಾಮಿ ಶಿರಸ ನಮಾಮಿ ಅಂತ ಮುಂದುವರಿರಿ, ಹೆಚ್ಚಿನ ಅನುಕೂಲ ಆಗುತ್ತೆ. ದಿನಾಗಲೂ ಆಂಜನೇಯನ ರಕ್ಷೆನ ಧರಿಸಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇದೆ. ಸೊ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಶೀರ್ವಾದ ಇದೆ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.
ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ. ಜೊತೆಗೆ ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಆಂಜನೇಯ, ರಾಮ ಲಕ್ಷ್ಮಣ ಜಾನಕಿ, ಜೈ ಬೋಲೋ ಹನುಮಾನಕಿ. ಟೇಕ್ ಕೇರ್, ಬಾಯ್, ನಮಸ್ತೆ.